ಹಾಯ್ ನಮಸ್ಕಾರ, ಗೀತಾ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಬಂದುಬಿಟ್ಟು ಮೇಥಿ ಪರೋಟ ಯಾವ ರೀತಿ ಮಾಡೋದಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಸಾಫ್ಟಾಗಿರ್ತೈತೆ, ಅಷ್ಟೇ ಚೆನ್ನಾಗಿರ್ತೈತೆ ತಿನ್ನೋಕ್ಕೆ. ಮೊಸರು ಜೊತೆ ಆಗಲಿ, ಚಟ್ನಿ ಪುಡಿ, ಇದಕ್ಕೇನು ಸಾಗು ಅದು ಇದು ಏನೂ ಬೇಕಾಗಿಲ್ಲ, ಅಷ್ಟು ಚೆನ್ನಾಗಿರ್ತೈತೆ. ಇದು ಯಾವ ರೀತಿ ಮಾಡೋದಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಬನ್ನಿ ನೋಡಿ, ಮೆಂತೆ ಕಟ್ಟು ಬಂದುಬಿಟ್ಟು ನಾನು ಒಂದು ಕಟ್ಟು ದಪ್ಪದ ತಗೊಂಡು ತೊಳೆದು ಇಟ್ಕೊಂಡಿದ್ದೀನಿ. ಮತ್ತು ಒಂದು 1/4 kg 200 ಗ್ರಾಮ್ ಅಷ್ಟು ನಾನು ಹಸಿಟ್ಟು ತೊಗೊಂಡಿದ್ದೀನಿ, ಗೋಧಿ ಹಸಿಟ್ಟು. ಸಣ್ಣಕ್ಕೆ ಮೆಂತ್ಯ ಸೊಪ್ಪನ್ನ ಕಟ್ ಮಾಡ್ಕೊಬೇಕಾಗ್ತೈತೆ, ತೀರಾ ಸಣ್ಣ ಕಟ್ ಮಾಡಬೇಕಾಗ್ತೈತೆ. ನೋಡಿ, ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಬಾಣಲಿ ಅಂದರೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಹಸಿಟ್ಟು ಹಾಕ್ಕೊಂಬಿಡೋಣ. 2 ಟೀ ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ಕೊಳ್ಳೋಣ, ಟೇಸ್ಟ್ ಬರ್ತೈತೆ. ಸ್ವಲ್ಪ ಚಿಕ್ಕ ಒಂದು ಇಂಚಷ್ಟು ಶುಂಠಿ, 2 ಹಸಿಮೆಣಸಿನ್ಕಾಯಿ ಹಾಕಿ ರುಬ್ಬಿಟ್ಟಿರೋದು ಪೇಸ್ಟು, ಅದು ಹಾಕ್ಕೊತೀನಿ. ಅರಿಶಿನ ಹಾಕ್ಕೊಳ್ಳೋಣ, ಒಂದು ಅರ್ಧ ಸ್ಪೂನಷ್ಟು. ಅಚ್ಕರದ ಪುಡಿ ಹಾಕ್ಕೊಳ್ಳೋಣ, 1 ಸ್ಪೂನಷ್ಟು. ಓಂ ಕಾಳು ಇದ್ದಿಲ್ಲ, ಅದ್ರದ್ದು ಪುಡಿ ಇತ್ತು, ಅದನ್ನೇ ಹಾಕ್ಕೊತಾ ಇದ್ದೀನಿ, ಒಂದು ಅರ್ಧ ಸ್ಪೂನಷ್ಟು. ಸ್ವಲ್ಪ ಹಿಂಗೆ ಹಾಕ್ಕೊತೀನಿ. ಎಳ್ಳು 1.5 ಸ್ಪೂನು, ಬಿಳಿ ಎಳ್ಳು, ರುಚಿಗೆ ಉಪ್ಪು, ಒಂದು 2 ಟೀ ಸ್ಪೂನಷ್ಟು ಎಣ್ಣೆ. ಈಗ ಕೈ ಒಳಗಡೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಚೆನ್ನಾಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. 2 ಸ್ಪೂನಷ್ಟು ಮೊಸರು ಹಾಕ್ಕೊತೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈಗ ಮೆಂತ್ಯ ಸೊಪ್ಪು ಹಾಕ್ಕೊತೀನಿ. ಈಗ ಇದನ್ನ ಚೆನ್ನಾಗೆ ನೀರು ಹಾಕದೆ ಈ ಹಿಟ್ಟೊಳಗೆ ಈ ಸೊಪ್ಪಿಗೆ ಅಡ್ಜಸ್ಟ್ ಆಗೋ ಥರ ಮಿಕ್ಸ್ ಮಾಡ್ಕೊಬೇಕಾಗ್ತೈತೆ. ಬೇಕು ಅಂದರೆ ನೀರು ಹಾಕ್ಕೊಬೋದು, ಇಲ್ಲಾಂದರೆ ಈ ಸೊಪ್ಪಿನ ನೀರೇ ಸಾಕು. ಸ್ವಲ್ಪ ನೀರು ಬೇಕಾಗ್ತೈತೆ, ಬಿಸಿ ನೀರು, ಲೈಟಾಗಿರೋ ಬಿಸಿ ನೀರು, ಒಂದು 4 ಸ್ಪೂನಷ್ಟು. ತಿರ್ಗಾ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲ ಅಂದ್ರೂ ಈ ಹಿಟ್ಟೊಳಗಡೆ 30 ಚಪಾತಿ ಮೇಲೆ ಮಾಡ್ಬೋದು. ನಾವೆಲ್ಲನ ಟೂರ್ಗೆ ಹೋಗ್ತೀವಿ ಅಂದರೆ ಇಂಥ ಚಪಾತಿ ಮಾಡ್ಕೊಂಡೋಗಿ. ಮೊಸರು ಒಂದು ಹಾಕಬೇಡಿ, ಸ್ವಲ್ಪ ಬೇಕಂದರೆ ಎಣ್ಣೆ ಹಾಕ್ಕೊಂಡ್ರಿ. ನೋಡಿ, ರೆಡಿಯಾಗಿದೆ. ಈಗ ಅದಕ್ಕಿರಬೇಕು, ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಅದಕ್ಕಿರಬೇಕು. ಸರಿ, ಸ್ವಲ್ಪ ಹೊತ್ತು ರೆಸ್ಟಿಗೆ ಬಿಡೋಣ. ಈಗ ಸಣ್ಣ ಸಣ್ಣ ಈ ಥರ ಉಂಡೆ ತೊಗೊಳ್ಳೋಣ. ಈ ಸೈಜ್ ಒಳಗಡೆ ಈ ಥರ ಸಣ್ಣ ಸಣ್ಣ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಒತ್ತಲಿಕ್ಕೆ ಸ್ವಲ್ಪ ಹಸಿಟ್ಟು ತೊಗೊಂಡಿದ್ದೀನಿ. ಹಸಿಯನ ಸಣ್ಣಗೆ ಎಷ್ಟು ಸಣ್ಣ ಆಗ್ತೈತೆ ನೋಡಿ, ಯಾವ ಸಣ್ಣ ಮಾಡ್ಕೊಂಡಿದ್ದೀನಿ ನೋಡಿದ್ರಲ್ಲ, ತೀರಾ ಸಣ್ಣ ಮಾಡ್ಕೊಂಡಿದ್ದೀನಿ. ಈ ಥರ ನನಗಿಲ್ಲಿ ಗ್ಯಾಸ್ ಕಟ್ಟೆ ಹತ್ರ ಮಾಡ್ಕೊಳಕ್ಕೆ ತುಂಬ ಇಷ್ಟ ಆಗ್ತೈತೆ, ಯಾಕಂದರೆ ಇದು ಚೆನ್ನಾಗಿದೆ. ನನಗೆ ಎಲ್ಲನೂ ಈ ಥರ ಒಸ್ಕೊಂಡಿದ್ದೀನಿ, ಒಂದು 5-6 ಒಸ್ಕೊಂಡಿದ್ದೀನಿ. ಬನ್ನಿ ಗ್ಯಾಸ್ ಹತ್ರ ಹೋಗೋಣ. ನಾನು ಗ್ಯಾಸ್ ಹಚ್ಚಿ ತವ ಇಟ್ಟಿದ್ದೀನಿ, ಹಾಕ್ಕೊತೀನಿ. ತೀರಾ ಅಗಲನೂ ಬೇಡ, ಚಿಕ್ಕ ಚಿಕ್ಕದಾಗಿ ಮಾಡ್ಕೊಂಡ್ರೆ ಚೆನ್ನಾಗಿರ್ತೈತೆ. ತಿರುಗಿಸಿ ಹಾಕ್ಕೊಳ್ಳೋಣ. ಸ್ವಲ್ಪ ಒಂಚೂರು ಎಣ್ಣೆ ಹಾಕ್ಕೊಳ್ಳೋಣ. ಈ ಕಡೆ ಒಂಚೂರು, ಒಂದು 1/4 ಸ್ಪೂನಷ್ಟು ಸಾಕು. ನೋಡಿ, ಆ ಕಡೆ ಈ ಕಡೆ ಎಷ್ಟು ಚೆನ್ನಾಗೆ ಬೆಂದ್ಕೊಂಡಿದೆ. ಈಗ ಕಡಿಮೆ ಗ್ಯಾಸ್ ಒಳಗಡೆ ಅಂದರೆ ಕಡಿಮೆ ಉರಿಯೊಳಗೆ ನಾವು ತಿರುಗಿಸ್ಕೊತಾ ಇರಬೇಕಾಗ್ತೈತೆ. ಎಷ್ಟು ತೆಳು ಮಾಡಿದ್ದೀವಿ ಅಂದರೆ ಬೇಗ ಬೇಯ್ಕೊಂತೈತೆ. ಸಾಕು, ತೆಗೆಯೋಣ. ಅದೇ ಥರನೇ ಎಲ್ಲನೂ ಮಾಡ್ಕೊಂಬಿಡೋಣ. ನೋಡಿದ್ರಲ್ಲ ಮೆಂತ್ಯ ಸೊಪ್ಪಿನ ಪರೋಟ ಯಾವ ರೀತಿ ಮಾಡೋದಂತ ಹೇಳಿ. ನಿಜವಾಗಿ ಹೇಳ್ತೀನಿ, ತುಂಬ ಸಾಫ್ಟಾಗಿದೆ, ತುಂಬ ಚೆನ್ನಾಗಿದೆ. ನೋಡಿ, ಏನೂ ಬೇಡ, ಹಾಗೆ ತಿನ್ಬೋದು, ಅಷ್ಟು ಚೆನ್ನಾಗಿದೆ. ಇಷ್ಟ ಆಯಿತಾ? ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ನನ್ನ ವೀಡಿಯೋ ನೋಡೋದಕ್ಕಾಗಿ. ಬಾಯ್.